ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ. ಒಳಗೂ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಅಳತೆ ಕಪ್ಪಲ್ಲಿ 1 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಮೈದಾ ಹಾಕ್ಕೊಳ್ಳೋಣ. ಅಜ್ಜಿವಾಯನ್ನು 1/4 ಟೀ ಸ್ಪೂನಷ್ಟು ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಜೀರಿಗೆ 1/4 ಟೀ ಸ್ಪೂನಷ್ಟು. ಇಲ್ಲಿ ನಾನು 2 ಟೇಬಲ್ ಸ್ಪೂನು ಎಣ್ಣೆ ತಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟೆಲ್ಲ ಎಣ್ಣೆಗೆ ಹತ್ಕೋಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಮೋಸ ಗರಿ ಗರಿಯಾಗಿ ಬರ್ತವೆ. ನೋಡಿ, ಹಿಟ್ಟು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಉಂಡೆ ಮಾಡಿದ್ರೆ ನೋಡಿ, ಪುಡಿ ಪುಡಿ ಆಗಬಾರ್ದು. ಈ ಥರ ಉಂಡೆಯಾಗೆ ಉಳಿಬೇಕು. ಹಾಗಿದ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ ಸಮೋಸ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಗಟ್ಟಿಯಾಗಿ ಹಿಟ್ಟು ಕಲಸಿರೋದು ಸ್ವಲ್ಪ ಕೈಯಲ್ಲಿ ಈ ಥರ ನೆಂದ ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ. ಮೊದಲೇ ಮೆತ್ತಗೆ ಕಲಿಸ್ಕೊಂಡ್ಬಿಟ್ರೆ ಇನ್ನೂ ಮೆತ್ತಗಾಗ್ಬಿಡುತ್ತೆ. ನಿಮ್ಗೆ ಸಮೋಸ ಗರಿ ಗರಿಯಾಗಿ ಬರೋಲ್ಲ. ನೋಡಿ, ಹೀಗೆ ಗಟ್ಟಿಯಾಗಿ ಕಲಿಸ್ಕೊಂಡಿರೋದು ಒಂದು 20 ನಿಮಿಷ ನೆನೆಯೋಕೆ ಬಿಟ್ಬಿಡೋಣ. ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಪ್ಯಾನಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಹೆಚ್ಚಿದ್ದು ಸಣ್ಣಕ್ಕೆ. 1 ಅರ್ಧ ಇಂಚಿನಷ್ಟು ಶುಂಠಿನ ತುರ್ಕೊಂಡಿರೋದು. ಒಂದು 1/4 ಕಪ್ನಷ್ಟು ಹಸಿ ಬಟಾಣಿ. ಮುಚ್ಚಿಬಿಟ್ಟು ಬಟಾಣಿ ಬೇಯುವವರೆಗೂ ಬೇಯಿಸ್ಕೊಳ್ಳೋಣ. ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 3 ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು. ಕೈಯಲ್ಲೇ ಈ ಥರ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ, ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಧನಿಯಾ 1 ಅರ್ಧ ಟೀ ಸ್ಪೂನಷ್ಟು ಧನಿಯಾನ ತರಿಯಾಗಿ ಪುಡಿ ಮಾಡ್ಕೊಂಡಿರೋದು. ಜೀರಿಗೆ ಪುಡಿ ಹುರಿದಿರೋದು 1/4 ಟೀ ಸ್ಪೂನಷ್ಟು. 1 ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ. 1/4 ಟೀ ಸ್ಪೂನಷ್ಟು ಅಮ್ಚೂರ್ ಪೌಡರು. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು. ಲೋ ಫ್ಲೇಮ್ ಇಟ್ಕೊಂಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಸೇರುತ್ತೆ. ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಡೋಣ. ಈ ಥರ ಸಮೋಸ ಮಸಾಲೆ ಟೇಸ್ಟು ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಇದು. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 1/4 ಟೀ ಸ್ಪೂನ್ ಸೇರಿಸ್ಕೋಬೋದು. ಚೆನ್ನಾಗಿ ಬೆಂದಿತ್ತು ಅಂದರೆ ಆಲೂಗಡ್ಡೆ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ಈ ಥರ ನೀವು ಮಾಡಿಕೊಂಡ್ರೆ ಸಮೋಸ ಚೆನ್ನಾಗಿ ಬರುತ್ತೆ. ಇದು ರೆಡಿಯಾಗಿದೆ. ಈಗ 2 ರಿಂದ 3 ನಿಮಿಷ ನಾವು ಬೇಯಿಸ್ಕೊಂಡಿರೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ಪೂರ್ತಿ ತಣ್ಣಗಾಗಲಿ, ಆಮೇಲೆ ಸಮೋಸ ಮಾಡ್ಕೊಳ್ಳೋಣ. ಇಟ್ಟು 20 ರಿಂದ 25 ನಿಮಿಷ ನೆನೆಯೋಕೆ ಬಿಟ್ಟಿದ್ದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಾವು ಎಷ್ಟು ಗಟ್ಟಿಯಾಗಿ ಕಲಿಸಿದ್ವಿ. ಸ್ವಲ್ಪ ನಾದ್ಕೊಂಡ್ಬಿಡೋಣ. ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ಬಿಡೋಣ ಮೊದಲು.
ಇವತ್ತು ನಾವು ಮಾಡ್ತಾ ಇರೋದು ಮಿನಿ ಸಮೋಸ. ಕೈಯಲ್ಲಿ ಮೊದಲು ಸಾಫ್ಟ್ ಮಾಡ್ಕೊಂಡ್ಬಿಡೋಣ. ಮೊದಲು ಒಂದು ಸರಿ ಈ ಥರ ರೌಂಡಾಗಿ ಮಾಡಿಕೊಂಡು ಉದ್ದಕ್ಕೆ ಲಟ್ಟಿಸ್ಕೊಳ್ಳೋಣ. ಇಷ್ಟು ತೆಳ್ಳಗಾಗಿರಲಿ, ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳಗನೂ ಬೇಡ. ಇದರಲ್ಲಿ 2 ತುಂಡು ಮಾಡ್ಕೊಳ್ಳೋಣ. ಅಂಚಿಗೆ ನೀರು ಹಚ್ಕೊಂಡಿರೋದು ಈಗ ಹೀಗೆ ಟೋಪಿ ಥರ ಕೋನ್ ಥರ ಬರಬೇಕು. ನೀಟಾಗಿ ಇಲ್ಲಿ ಒತ್ಕೊಂಡ್ಬಿಡ್ಬೇಕು ಅಂಚು. ಒಳಗೂ ಕೂಡ ಈ ಥರ ಈಗ ಒತ್ಕೊಂಡ್ಬಿಟ್ಟು ಕೋನ್ ಶೇಪಲ್ಲಿ ರೆಡಿ ಮಾಡ್ಕೋಬೇಕು. ಇಷ್ಟು ಜಾಗ ಬಿಟ್ಟಿರಬೇಕು. ಅಂಚಿಗೆಲ್ಲ ಈಗ ನೀರು ಹಚ್ಕೊಂಡ್ಬಿಡೋಣ. ಇಲ್ಲಿದೆಯಲ್ಲ ಈ ತುದಿಯಲ್ಲಿ ಸ್ವಲ್ಪ ಸಣ್ಣದಾಗಿ ಫೋಲ್ಡ್ ಮಾಡಿ. ಈ ಫೋಲ್ಡು ಒತ್ತಿಬಿಟ್ಟರೆ ನೀವು ಸುಲಭವಾಗಿ ತ್ರಿಕೋನ ಮಾಡೋಕ್ಕೆ ಬರುತ್ತೆ. ಶೇಪು ಚೆನ್ನಾಗಿ ಬರುತ್ತೆ. ಇದೇ ಥರ ಎಲ್ಲವನ್ನು ಮಾಡ್ಕೊಳ್ಳೋಣ. ಸಮೋಸ ಎಲ್ಲ ಹೂರಣ ತುಂಬಿಕೊಂಡು ಕರಿಯೋಕ್ಕೆ ರೆಡಿಯಾಗಿದೆ. ಈಗ ಕರಿಯೋಣ. ಎಣ್ಣೆ ಕಾಯ್ದಿದೆ, ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಸಮೋಸನ ಹೈ ಫ್ಲೇಮಲ್ಲಿ ಕರಿಯೋದು ಬೇಡ, ನಿಧಾನಕ್ಕೆ ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕರಿತಾ ಬರಬೇಕು. ಈ ಥರ ಲೋ ಫ್ಲೇಮಲ್ಲಿ ಕರಿಯೋದ್ರಿಂದ ಒಳಗಡೆಗೂ ಚೆನ್ನಾಗಿ ಬೆಂದಿರುತ್ತೆ. ತಿರುಗಿಸಾಕೊಳ್ಳೋಣ. ಎರಡು ಕಡೆಗೂ ತಿರುಗಿಸ್ತಾ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ. ನೋಡಿ ಈ ಥರ ಬಬಲ್ಸ್ ಬರ್ತಾಯಿದ್ರೆ ಫ್ರೈ ಆಗಿ ರೆಡಿಯಾಗಿದೆ ಅಂತ ತೆಕ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದು ತೆಕ್ಕೊಳ್ಳೋಣ. ಇಷ್ಟು ಗರಿ ಗರಿಯಾಗಿದೆ. ಅಷ್ಟು ಗರಿ ಗರಿಯಾಗಿ ಸೌಂಡ್ ಬರ್ತಾ ಇದೆ, ಕರಮ್ 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 ಅಂತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.